ನಮಸ್ಕಾರ ಸ್ನೇಹಿತರೆ. ನಾವು ಸಾಮಾನ್ಯವಾಗಿ ದೇಶದ ಶ್ರೀಮಂತಿಕೆಯನ್ನು ಅದರ ಕಟ್ಟಡಗಳು, ದುಬಾರಿ ಕಾರುಗಳು ಅಥವಾ ಆಧುನಿಕ ನಗರಗಳಿಂದ ಅಳೆಯುತ್ತೇವೆ. ಆದರೆ ಅರ್ಥಶಾಸ್ತ್ರಜ್ಞರು ದೇಶದ ನಿಜವಾದ ಸಂಪತ್ತು ಅಳೆಯಲು ಜಿಡಿಪಿ ಪರ್ ಕ್ಯಾಪಿಟಾ ಎಂಬ ಮಾನದಂಡವನ್ನು ಬಳಸುತ್ತಾರೆ. ಜಿಡಿಪಿ ಎಂದರೆ ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸುವ ಒಟ್ಟು ಆರ್ಥಿಕ ಮೌಲ್ಯ. ಜಿಡಿಪಿ ಪರ್ ಕ್ಯಾಪಿಟಾ ಅಂದರೆ ಆ ಸಂಪತ್ತನ್ನು ಪ್ರತಿಯೊಬ್ಬ ನಾಗರಿಕನ ಮೇಲೆ ಹಂಚಿದರೆ ಎಷ್ಟು ಬರುತ್ತದೆ ಎಂಬುದು. ಈ ಮಾನದಂಡದ ಆಧಾರದ ಮೇಲೆ ಇಂದಿನ ಟಾಪ್ 5 ಶ್ರೀಮಂತ ದೇಶಗಳ ಬಗ್ಗೆ ನೋಡೋಣ. ವಿಡಿಯೋ ಶುರು ಮಾಡುವ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ದುಬೈ. ಈ ಹೆಸರನ್ನು ಕೇಳಿದ ತಕ್ಷಣ ನಮ್ಮ ಕಣ್ಣ ಮುಂದೆ ಕಾಣುವುದು ಗಗನಚುಂಬಿ ಕಟ್ಟಡಗಳು, ಐಷಾರಾಮಿ ಕಾರುಗಳು ಮತ್ತು ಚಿನ್ನದ ಮಾರುಕಟ್ಟೆಗಳು. ಆದರೆ ದುಬೈ ಯಾವಾಗಲೂ ಹೀಗಿರಲಿಲ್ಲ. 1950ರ ದಶಕದಲ್ಲಿ ಇದು ಒಂದು ಸಣ್ಣ ಮೀನುಗಾರರ ಪ್ರದೇಶವಾಗಿತ್ತು. ನಂತರ ತೈಲ ಪತ್ತೆಯಾಯಿತು. ಹೆಚ್ಚಿನ ದೇಶಗಳು ತೈಲದಿಂದ ಹಣ ಸಂಪಾದಿಸಿ ಅಲ್ಲಿಯೇ ನಿಂತವು. ಆದರೆ UAE ಬೇರೆ ರೀತಿಯಲ್ಲಿ ಯೋಚಿಸಿತು. ಒಂದು ದಿನ ತೈಲ ಮುಗಿಯುತ್ತದೆ, ನಂತರ ಏನು? ಅವರು ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿದರು. ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣಗಳು, ಪ್ರವಾಸೋದ್ಯಮ, ವ್ಯಾಪಾರ ಕೇಂದ್ರಗಳು ಮತ್ತು ಹಣಕಾಸು ಸೇವೆಗಳನ್ನು ನಿರ್ಮಿಸಿದರು. ಇಂದು ದುಬೈ ಮೂಲಕ ಪ್ರತಿದಿನ ಲಕ್ಷಾಂತರ ಡಾಲರ್ ಮೌಲ್ಯ ವ್ಯಾಪಾರ ನಡೆಯುತ್ತದೆ. ದುಬೈಯ ಜಿಡಿಪಿಯಲ್ಲಿ ತೈಲದ ಪಾಲು ಇಂದು 5%ಗಿಂತ ಕಡಿಮೆ. ಅಂದರೆ ಜಗತ್ತು ಇನ್ನೂ ದುಬೈಯನ್ನು ತೈಲದ ನಗರ ಎಂದು ಭಾವಿಸುತ್ತಿದ್ದರೂ ಅದರ ನಿಜವಾದ ಶಕ್ತಿ ವ್ಯಾಪಾರ ಮತ್ತು ಸೇವಾ ಕ್ಷೇತ್ರಗಳಾಗಿವೆ. ಒಂದು ದೇಶ ಅದರ ಸಂಪೂರ್ಣ ವಿಸ್ತೀರ್ಣ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಕ್ಕಿಂತ ಚಿಕ್ಕದು. ಪ್ರಾಕೃತಿಕ ಸಂಪನ್ಮೂಲಗಳು ಬಹುತೇಕ ಇಲ್ಲ. ಕುಡಿಯುವ ನೀರನ್ನು ಒಂದು ಕಾಲದಲ್ಲಿ ಬೇರೆ ದೇಶದಿಂದ ತರಬೇಕಾಗುತ್ತಿತ್ತು. ಆದರೆ ಇಂದು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅದು ಹೇಗೆ? ಇದಕ್ಕೆ ಉತ್ತರ ಒಬ್ಬ ವ್ಯಕ್ತಿ, ಲೀ ಕ್ವಾನ್ ಯೂ. 1965ರಲ್ಲಿ ಸಿಂಗಪುರ್ ಸ್ವತಂತ್ರವಾದಾಗ ಹಲವರು ಈ ದೇಶ ಉಳಿಯುವುದಿಲ್ಲ ಎಂದು ಭಾವಿಸಿದ್ದರು. ಆದರೆ ಲೀ ಕ್ವಾನ್ ಯೂ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿ ಶಿಕ್ಷಣ ಮತ್ತು ಬಂದರು ಅಭಿವೃದ್ಧಿಗೆ ಒತ್ತು ನೀಡಿದರು. ಇಂದು ಜಗತ್ತಿನ ಅತಿದೊಡ್ಡ ಕಂಟೈನರ್ ಬಂದರುಗಳಲ್ಲಿ ಒಂದು ಸಿಂಗಪುರ್ನಲ್ಲಿದೆ. ಪ್ರತಿ ವರ್ಷ ಲಕ್ಷಾಂತರ ಕಂಟೈನರ್ಗಳು ಇಲ್ಲಿ ಸಾಗುತ್ತವೆ. ವಿಶ್ವದ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳ ಏಷ್ಯಾ ಪ್ರಧಾನ ಕಚೇರಿ ಸಿಂಗಪುರ್ನಲ್ಲಿದೆ. ಕಾರಣ ಕಡಿಮೆ ಭ್ರಷ್ಟಾಚಾರ, ವೇಗದ ಆಡಳಿತ, ಸ್ಥಿರ ಕಾನೂನು ವ್ಯವಸ್ಥೆ. ಐರ್ಲೆಂಡ್ ಇಂದು ಯುರೋಪಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದೆ. 20ನೇ ಶತಮಾನದ ಮಧ್ಯಭಾಗದಲ್ಲಿ ಐರ್ಲೆಂಡ್ ಒಂದು ಬಡ ಕೃಷಿ ಆರ್ಥಿಕತೆಯಾಗಿತ್ತು. ಆದರೆ ಸರ್ಕಾರ ಒಂದು ಬುದ್ಧಿವಂತ ನಿರ್ಧಾರ ತೆಗೆದುಕೊಂಡರು. ಕಾರ್ಪೊರೇಟ್ ತೆರಿಗೆಯನ್ನು ಕಡಿಮೆ ಮಾಡಿತು. ಪರಿಣಾಮ ಜಗತ್ತಿನ ಅನೇಕ ಟೆಕ್ ಕಂಪನಿಗಳು ಇಲ್ಲಿ ಬಂದವು. ಆಪಲ್, ಗೂಗಲ್, ಮೆಟಾ ಪ್ಲಾಟ್ಫಾರ್ಮ್ ಮತ್ತು ಹಲವಾರು ಕಂಪನಿಗಳು ತಮ್ಮ ಯುರೋಪಿಯನ್ ಕಾರ್ಯಾಚರಣೆಯನ್ನು ಐರ್ಲೆಂಡ್ನಲ್ಲಿ ಸ್ಥಾಪಿಸಿದವು. ಇದರಿಂದ ಉದ್ಯೋಗಗಳು ಹೆಚ್ಚಿದವು, ಹೂಡಿಕೆಗಳು ಹರಿಬಂದವು, ದೇಶದ ಆದಾಯ ವೇಗವಾಗಿ ಏರಿತು. ಐರ್ಲೆಂಡ್ನ ಜಿಡಿಪಿ ಅಂಕಿಅಂಶಗಳು ಕೆಲವೊಮ್ಮೆ ಅತಿಯಾಗಿ ಕಾಣುತ್ತವೆ, ಏಕೆಂದರೆ ಅನೇಕ ಜಾಗತಿಕ ಕಂಪನಿಗಳ ಲಾಭಗಳು ಅಲ್ಲಿನ ಆರ್ಥಿಕ ಅಂಕಿಅಂಶಗಳಲ್ಲಿ ಸೇರಿರುತ್ತವೆ. ಕೇವಲ ಕೆಲ ದಶಕಗಳ ಹಿಂದೆ ಒಂದು ಸಣ್ಣ ಮರಳು ಪ್ರದೇಶವಾಗಿತ್ತು. ಇಂದು ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಹೇಗೆ? ನ್ಯಾಚುರಲ್ ಗ್ಯಾಸ್. ಕತಾರ್ ವಿಶ್ವದ ಅತಿದೊಡ್ಡ ನೈಸರ್ಗಿಕ ಅನಿಲ ಸಂಗ್ರಹಣೆಗಳಲ್ಲಿ ಒಂದನ್ನು ಹೊಂದಿದೆ. ಈ ಅನಿಲವನ್ನು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ರೂಪದಲ್ಲಿ ಜಗತ್ತಿನ ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಅದರ ಮೂಲಕ ಕೋಟ್ಯಾಂತರ ಡಾಲರ್ ಆದಾಯ ಬರುತ್ತದೆ. 2022ರ ಫಿಫಾ ವರ್ಲ್ಡ್ ಕಪ್ ಸಮಯದಲ್ಲಿ ಜಗತ್ತಿನ ಗಮನ ಸಂಪೂರ್ಣವಾಗಿ ಕತಾರ್ ಮೇಲೆ ಇತ್ತು. ಆದರೆ ಈ ವಿಶ್ವಕಪ್ ಕೇವಲ ಕ್ರೀಡಾ ಕಾರ್ಯಕ್ರಮವಲ್ಲ, ಅದು ಕತಾರ್ ತನ್ನ ಆರ್ಥಿಕ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದ ವೇದಿಕೆ. ಕತಾರ್ ಜನಸಂಖ್ಯೆಯ ದೊಡ್ಡ ಭಾಗ ವಿದೇಶಿ ಕಾರ್ಮಿಕರು. ಅದರ ಪರಿಣಾಮ ದೇಶದ ಒಟ್ಟು ಸಂಪತ್ತು ಕಡಿಮೆ ಜನರ ನಡುವೆ ಹಂಚಿಕೊಳ್ಳಲ್ಪಡುತ್ತದೆ. ಯುರೋಪಿನ ಮಧ್ಯದಲ್ಲಿರುವ ಈ ಪುಟ್ಟ ದೇಶ ಅನೇಕ ಜನರು ನಕ್ಷೆಯಲ್ಲಿ ಕೂಡ ಹುಡುಕಲು ಕಷ್ಟಪಡಬಹುದು. ಆದರೆ ಇಂದು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರ ದೇಶಗಳಲ್ಲಿ ಒಂದಾಗಿದೆ. ಹೇಗೆ? ಫೈನಾನ್ಸಿಯಲ್ ಸರ್ವಿಸ್. ಲಕ್ಸೆಂಬರ್ಗ್ ಯುರೋಪಿನ ಪ್ರಮುಖ ಬ್ಯಾಂಕಿಂಗ್ ಮತ್ತು ಹೂಡಿಕೆ ಕೇಂದ್ರವಾಗಿದೆ. ಜಗತ್ತಿನ ಸಾವಿರಾರು ಹೂಡಿಕೆ ನಿಧಿಗಳು ಇಲ್ಲಿ ನೋಂದಾಯಿತವಾಗಿವೆ. ಲಕ್ಷಾಂತರ ಕೋಟಿ ಡಾಲರ್ ಆಸ್ತಿಗಳು ಇಲ್ಲಿ ನಿರ್ವಹಿಸಲಾಗುತ್ತದೆ. ದೇಶದ ಜನಸಂಖ್ಯೆ ಕಡಿಮೆ, ಆದರೆ ಆರ್ಥಿಕ ಚಟುವಟಿಕೆ ಅಪಾರ. ಅದರ ಪರಿಣಾಮವಾಗಿ ಪ್ರತಿಯೊಬ್ಬ ನಾಗರಿಕನ ಸರಾಸರಿ ಆದಾಯ ಅತ್ಯಂತ ಹೆಚ್ಚು. ಲಕ್ಸೆಂಬರ್ಗ್ನಲ್ಲಿ ಪ್ರತಿದಿನ ಸಾವಿರಾರು ಜನರು ನೆರೆಯ ದೇಶಗಳಿಂದ ಕೆಲಸಕ್ಕೆ ಬರುತ್ತಾರೆ. ಅಂದರೆ ಆರ್ಥಿಕತೆಯನ್ನು ನಿರ್ಮಿಸುವವರಲ್ಲಿ ಅನೇಕರು ಅಲ್ಲಿನ ಶಾಶ್ವತ ನಿವಾಸಿಗಳೇ ಅಲ್ಲ. ಇದು ಜಗತ್ತಿನ ಅತ್ಯಂತ ವಿಶಿಷ್ಟ ಆರ್ಥಿಕ ಮಾದರಿಗಳಲ್ಲಿ ಒಂದು. ನೋಡಿದ್ರಲ್ಲ ಸ್ನೇಹಿತರೆ, ಜಗತ್ತಿನ ಟಾಪ್ 5 ಶ್ರೀಮಂತ ದೇಶಗಳ ಬಗ್ಗೆ. ಈ ಟಾಪ್ 5 ದೇಶಗಳಲ್ಲಿ ನಿಮಗೆ ಅತ್ಯಂತ ಆಶ್ಚರ್ಯ ತಂದ ದೇಶ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ.